ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಜಿಬಿಎ ರಸ್ತೆ ಬದಿ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳ ಮಾಲೀಕರು ಒಂದಷ್ಟು ಗಮನವನ್ನ ಕೊಡಬೇಕಾಗುತ್ತೆ. ಎಷ್ಟೋ ದಿನದಿಂದ ಜಿಬಿಎ ರಸ್ತೆ ಬದಿ ಏನಿದೆಯಲ್ಲ, ಅಲ್ಲಿ ಅನಾಥವಾಗಿ ಯಾರು ಸಹ ಯೂಸ್ ಮಾಡದೆ ಎಷ್ಟೋ ದಿನದಿಂದ ನಿಂತಿರುವಂತಹ ವಾಹನಗಳಿಗೆ ಎಲ್ಲೋ ಒಂದ್ ಕಡೆ ಜಿಬಿಎ ಕಡೆಯಿಂದ ಒಂದಷ್ಟು ಆದೇಶ ಬಂದಿರುವಂತದ್ದು. ಇನ್ನು ಜುಲೈ 10ರಿಂದ ಜಿಬಿಎ ಜಪ್ತಿ ಮಾಡ್ತಾ ಇದೆ. ಒಂದ್ ಕಡೆ ಹರಾಜು ಪ್ರಕ್ರಿಯೆಯನ್ನು ಸಹ ಆರಂಭ ಮಾಡೋದಕ್ಕೆ ಇದೀಗ ಮುಂದಾಗಿರುವಂತದ್ದು. ಹೌದು, ರಾಜಧಾನಿಯ ರಸ್ತೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಲವು ದಿನಗಳಿಂದ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳನ್ನ ತೆರವುಗೊಳಿಸೋದಕ್ಕೆ ಮತ್ತು ಹರಾಜು ಹಾಕಲು ಇದೀಗ ಜಿಬಿಎ ಹಾಗೂ ಸಂಚಾರಿ ಪೊಲೀಸರು ಜಂಟಿಯಾಗಿ ಬೃಹತ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಜುಲೈ 10ರಿಂದಲೇ ಈ ತೆರವು ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆಯನ್ನ ನೀಡ್ತಾ ಇರುವಂತದ್ದು. ಇನ್ನು ನಗರದ 5 ಪಾಲಿಕೆಗೆ ವ್ಯಾಪ್ತಿಯಲ್ಲಿರುವಂತಹ ಈಗಾಗಲೇ ಇಂತಹ ಅನಾಥ ವಾಹನಗಳನ್ನ ಗುರುತಿಸಲಾಗಿದೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತಿಗೊಳಿಸಲು ಇನ್ನು ಈ ಕಾರ್ಯಕ್ರಮವನ್ನ ಕೈಗೊಳ್ಳೋದು ಮಾತ್ರ ಬಾಕಿ ಇರುವಂತದ್ದು. ಇನ್ನು 10ನೇ ತಾರೀಕಿಂದ ಈ ಕಾರ್ಯಕ್ರಮ ಸುಗಮವಾಗಿ ಸಾಗುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಕಂಡಿರುವಂಥದ್ದು. ಇನ್ನು ಈಗಾಗಲೇ ನೋಟಿಸ್ಗಳನ್ನು ಸಹ ಅಂಟಿಸಿರ್ತಾ ಇರುವಂಥದ್ದು. ಇನ್ನು ಮೊದಲು ಗುರುತಿಸಲಾದಂತಹ ಅನಾಥ ವಾಹನಗಳ ಮೇಲೆ ಈಗಾಗಲೇ ಅಧಿಕಾರಿಗಳು 7 ದಿನಗಳ ಗಡಿವನ್ನ ನೀಡುವಂತಹ ಮೂಲಕ ಅಧಿಕೃತ ಸ್ಟಿಕ್ಕರ್ನ ಮಾದರಿಯ ನೋಟಿಸ್ ಅನ್ನ ಇದೀಗ ಅಂಟಿಸಲಾಗಿದೆ. ಇನ್ನು ವಿಲ್ ಕ್ಲಾಂಪ್ ಅಳವಡಿಕೆ ಕೂಡ ನಡೀತಾ ಇರುವಂತದ್ದು. ನೋಟಿಸ್ ನೀಡಿದಂತಹ ತಕ್ಷಣವೇ ಈ ವಾಹನಗಳ ಚಕ್ರಗಳಿಗೆ ವೀಲ್ ಕ್ಲಾಂಪ್ ಏನಿದೆ ಅದನ್ನ ಹಾಕಿ ಲಾಕ್ ಕೂಡ ಮಾಡಲಾಗಿರುವಂತದ್ದು. ಇನ್ನು ಎಷ್ಟು ದಿನ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 7 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ವಾಹನದ ಮಾಲೀಕರಿಗೆ ಒಂದ್ ಕಡೆ ತಮ್ಮ ವಾಹನಗಳನ್ನ ಸ್ವತಃ ತೆರವುಗೊಳಿಸೋದಕ್ಕೆ 7 ದಿನಗಳ ಕಾಲಾವಕಾಶವನ್ನ ನೀಡಲಾಗಿರುವಂತದ್ದು. ಇದಾದ ಮೇಲೂ ಸಹ ಈ 7 ದಿನಗಳ ನಂತರವೂ ಸಹ ಯಾವುದೇ ರೀತಿಯಲ್ಲೂ ಸಹ ವಾಹನಗಳನ್ನ ತಗೊಂಡು ಹೋಗಿಲ್ಲ ಅಂತ ನೋಡೋದಾದ್ರೆ ಜಪ್ತಿ ಮಾಡಿ ಹರಾಜನ್ನ ಮಾಡಲಾಗುತ್ತೆ. ಇನ್ನು ನೀಡದಂತಹ ಗಡುವಿನ ಒಳಗೆ ಮಾಲೀಕರು ಬಂದು ವಾಹನವನ್ನ ತಗೊಂಡು ಹೋಗಿಲ್ಲ ಅಂತ ಅಂದ್ರೆ ಜಿಬಿಎ ಸಿಬ್ಬಂದಿ ಆ ವಾಹನಗಳನ್ನ ಸ್ವತಃ ಜಪ್ತಿ ಮಾಡಿಕೊಂಡು ಹೋಗಿ ಅದಾದ ನಂತರ ನಿಯಮದ ಅನುಸಾರ ಈ ಎಲ್ಲ ವಾಹನಗಳನ್ನ ಬಹಿರಂಗವಾಗಿ ಹರಾಜು ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ ಅಂತ ಇದೀಗ ಅಧಿಕಾರಿಗಳು ಪ್ರಕಟಣೆಯನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಎಷ್ಟೋ ದಿನಗಳಿಂದ ಎಷ್ಟೋ ತಿಂಗಳುಗಳಿಂದ ಒಂದು ಕಡೆ ವಾಹನವನ್ನ ನಿಲ್ಲಿಸಿ ಹೋಗಿರ್ತಾರೆ. ಎಲ್ಲವನ್ನು ಸಹ ಜಿಬಿಎ ಆಗಿರ್ಬೋದು, ಇವಾಗ ಪೊಲೀಸರಾಗಿರ್ಬೋದು, ಎಲ್ಲವನ್ನು ಸಹ ಗಮನಿಸಿ ಆ ಎಲ್ಲ ವಾಹನಗಳಿಗೂ ಇದೀಗ ಸ್ಟಿಕ್ಕರ್ ಅನ್ನ ಅಂದ್ರೆ ನೋಟಿಸ್ ಅನ್ನ ಅಂಟಿಸಿರುವಂಥದ್ದು. ಆ ನೋಟಿಸ್ನ ನೋಡಿದ ಮೇಲೂ ಸಹ ನೀವೇನಾದ್ರು ಸುಮ್ಮನೆ ಬಿಟ್ರೆ 7 ದಿನಗಳ ಟೈಮ್ ಕೊಟ್ಟಿದ್ದಾರೆ. ಆ 7 ದಿನದಲ್ಲಿ ನೀವೇ ಬಂದು ಆ ಗಾಡಿನ ತಗೊಂಡೋದ್ರೆ ನಿಮ್ ಗಾಡಿ ಸೇಫ್. ಅದು ಎಷ್ಟು ಫೈನ್ ಇದೆಯಾ ಅಥವಾ ಇನ್ನೊಂದು ಇದೆಯಾ ಅದನ್ನೆಲ್ಲ ತಿಳ್ಕೊಂಡು ಅದನ್ನ ಮುಗಿಸಿದ್ರೆ ಅದು ನಿಮ್ಮ ಗಾಡಿ ಒಂದ್ ಕಡೆ ಸೇಫ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಆ 7 ದಿನ ಆದ್ರೂ ನೀವೇನೂ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಗಾಡಿನ ಜಪ್ತಿ ಮಾಡಿ ಹರಾಜನ್ನ ಮಾಡ್ತಾರೆ. ಹರಾಜನ್ನ ಮಾಡ್ತೀವಿ ಅಂತ ಇದೀಗ ಜಿಬಿಎ ಅವರು ಕಂಠಘೋಷವಾಗಿ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಗಾಡಿ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗಾಗಲೇ ಅಂದ್ರೆ ಇವತ್ತಿಂದ 10ನೇ ತಾರೀಕಿಂದ ಎಲ್ಲಾ ರೀತಿಯಲ್ಲೂ ಸಹ ಹರಾಜು ಪ್ರಕ್ರಿಯೆ ಅಥವಾ ಗಾಡಿಗಳನ್ನ ಜಪ್ತಿ ಮಾಡುವಂತಹ ಕಾರ್ಯಕ್ರಮಗಳು ಈಗಾಗಲೇ ನಡೀತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.